ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ನ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್ತಿ. ವೈದ್ಯರ ನಿರ್ಲಕ್ಷ್ಯಕ್ಕೆ 11 ತಿಂಗಳ ಹೆಣ್ಣು ಮಗು ಸಾವು ಆರೋಪ ಪ್ರಕರಣ. ಹೌದು ವೀಕ್ಷಕರೇ, ಬೀದರ್ ನಗರದ ಪ್ರತಿಷ್ಠಿತ ಸಂಕಲ್ಪ ಮಕ್ಕಳ ಆಸ್ಪತ್ರೆಯ 3 ವೈದ್ಯರ ವಿರುದ್ಧ ಕೇಸ್ ದಾಖಲಾಗಿದೆ. ವೈದ್ಯರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ, ಡಾಕ್ಟರ್ ಶರಣ್ ಬುಳ್ಳ, ಡಾಕ್ಟರ್ ರವಿ ಹುಲ್ಸೂರೆ 3 ವೈದ್ಯರ ವಿರುದ್ಧ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಗುವಿಗೆ ಚಿಕಿತ್ಸೆ ನೀಡಲು ನಿರ್ಲಕ್ಷ್ಯ, ಸಕಾಲಕ್ಕೆ ಚಿಕಿತ್ಸೆ ನೀಡಿಲ್ಲ, ಮಗುವಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಕಳುಹಿಸದೆ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಮಗು ಮೃತಪಟ್ಟಿರುವಂತಹ ಘಟನೆ ಸಂಭವಿಸಿದೆ. ಮಗುವಿನ ತಂದೆ ಪ್ರವೀಣ್ ಕುಮಾರ್ ನೀಡಿದಂತಹ ದೂರಿನನ್ವಯ ಕೇಸು ದಾಖಲಿಸಲಾಗಿದೆ. ವರ್ಷಾ ಪ್ರವೀಣ್ ಕುಮಾರ್ ದಂಪತಿಗಳಿಗೆ ಮದುವೆಯಾಗಿ 11 ವರ್ಷದ ಬಳಿಕ ಈ ಒಂದು ಹೆಣ್ಣು ಮಗು ಜನಿಸಿದೆ. 11 ತಿಂಗಳು ಹೆಣ್ಣು ಮಗು ಶ್ರಾವಣಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು. ಮೊನ್ನೆ ರಾತ್ರಿ ವೈದ್ಯರು ಚಿಕಿತ್ಸೆಯನ್ನ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಬಳಿಕ ಮುಂಜಾನೆ ಆಸ್ಪತ್ರೆಗೆ ಬಂದ ಮಗು ಮರಳಿ ಮನೆಗೆ ಶವವಾಗಿ ಹುಟ್ಟಿದೆ. 11 ವರ್ಷ ತಪ್ಪಿನ ಬಳಿಕ ಹುಟ್ಟಿದಂತಹ ಮುದ್ದಾದ ಮಗುವನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಕ್ರಂದನ ಮುಗಿಲು ಮುಟ್ಟಿದ ನೋಡಿ. ಮಗು ಸಾವಿಗೆ ವೈದ್ಯರ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತಿದ್ದಾರೆ ಪೋಷಕರು. ಚಿಕಿತ್ಸೆ ಕೊಟ್ಟ ವೈದ್ಯರು ಮಾತ್ರ ಪೋಷಕರ ಆರೋಪಗಳನ್ನ ತಳ್ಳಿ ಹಾಕ್ತಿದ್ದಾರೆ. ಏನೆಲ್ಲ ನಡೆದಿದೆ ಅನ್ನೋದು ತಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.